ಏನಪ್ಪ ವಿಶೇಷತೆ ಅಂದರೆ ಶತ್ರು ಸಂಹಾರ ಪೂಜೆ. ಭಗವತಿಗೆ ಬಂದಿದ್ದೀವಿ. ಏನಂದ್ರೆ ವಿಷಯ ಏನು ಇಲ್ಲ ವಿಷಯ. ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ದುಃಖಾಗೋ ಗೌರಿ ರಾಮಚಾರಿ. ಯಾರಿಗೆ ಹೇಳ್ಬೇಕು ಈಗ ಅದನ್ನು ನಿಂಗೆ ಹೇಳ್ಬೇಕು. ಗೈಸ್ ಕೇಳ್ತೀನಿ ಅಂದೆ ಈಗ. ಗೈಸ್ ಕೇಳ್ಬೇಕಾ? ಕೇಳ್ತೀನಿ. ಹಾಯ್ ಗೈಸ್, ಭಗವತಿಗೆ ಬಂದಿದ್ದೀವಿ. ಏನಂದ್ರೆ ವಿಷಯ ಏನು ಇಲ್ಲ ವಿಷಯ. ಏನಂದ್ರೆ ವಿಷಯ ಏನು ಇಲ್ಲ ವಿಷಯ. ಇವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದರೆ ಮಡೇಕಾವ್ ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ಆ ಟೆಂಪಲ್ ಇಲ್ಲೇ ಇದೆ, ನಮ್ಮ ಎದುರುಗಡೆನೇ ಇದೆ, ನೋಡ್ಬೋದು ಅಂತೇಳಿ ವಿವರಣೆ ಕೊಡ್ತೀನಿ. ಫಸ್ಟು ಟೆಂಪಲ್ ನೋಡ್ಬಿಡಿ, ಇದೇ ಭಗವತಿ ಟೆಂಪಲ್ಲು. ನೋಡಿರೋರು ಗೊತ್ತು, ನೋಡದೇ ಇದ್ದವರು ನೋಡ್ಕೊಳ್ಳಿ. ಒಳಗಡೆ ವೀಡಿಯೋ ಮಾಡೋ ಅಲೋ ಇಲ್ಲ, ಸೊ ಇಲ್ಲ ಅಷ್ಟೇ ತೋರಿಸ್ಬೋದು. ತುಂಬ ಅದ್ಭುತವಾಗಿದೆ. ರಾಜರಾಜೇಶ್ವರ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಫಸ್ಟು ಇಲ್ಲಿಗೆ ಬರೋಕ್ಕೂ ಮುಂಚೆ ಆನ್ ದಿ ವೇನೆ ರಾಜರಾಜೇಶ್ವರ ಟೆಂಪಲ್ ಸಿಗುತ್ತೆ, ಅದು ಫೇಮಸ್ ಟೆಂಪಲ್ಲು. ಅದನ್ನು ಕೂಡ ವಿಡಿಯೋ ಹಾಕಿದ್ದೀವಿ, ಅದನ್ನು ನೋಡಿ. ಅಲ್ಲಿ ಮುಗಿಸ್ಕೊಂಡು ಬಂದಾದ ನಂತರ ನಾವು ಇಲ್ಲಿಗೆ ಬರ್ಬೋದು. ಒಟ್ಟೆ ಟೈಮ್ 2 ದೇವಸ್ಥಾನ ದರ್ಶನ ಆಗುತ್ತೆ, ಮಾಡ್ಕೋಬೋದು. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇವಾಗ ಫಸ್ಟ್ ಟೈಮ್ ಬಂದವಳು, ನಿಂಗೆ ಗೊತ್ತಾ ಏನಾದರೂ ಇದ್ರ ಬಗ್ಗೆ? ಇಲ್ಲೇನಪ್ಪ ವಿಶೇಷತೆ ಅಂದರೆ ಶತ್ರು ಸಂಹಾರ ಪೂಜೆ. ಅದನ್ನು ಮತ್ತು ಇಲ್ಲಿ ಏನು ಪ್ರಸಾದ ಫೇಮಸ್ ಅಂದರೆ, ಶತ್ರು ಸಂಹಾರ ಪೂಜೆ ಮಾಡಿಸ್ತವ್ರಿಗೆ ಚಿಕನ್ ಪ್ರಸಾದ ಕೊಡ್ತಾರೆ. ಚಿಕನ್ ಪ್ರಸಾದ ಜೊತೆ ಹೆಸರುಬೇಳೆ ಮತ್ತು ಬೆಲ್ಲದನ್ನ ಮತ್ತು ಅವಲಕ್ಕಿ 4 ಥರ, ಹೆಸರು ಕಾಳು 4 ಥರ ಎಲ್ಲ ಸೇರಿಸಿ ಪ್ರಸಾದ ಕೊಡ್ತಾರೆ. ಮತ್ತು ಇದು ದೇವಸ್ಥಾನಕ್ಕೆ ಬರಬೇಕು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಇಲ್ಲಿ ದೇವಸ್ಥಾನಕ್ಕೆ ಹೆಂಗೆ ಬರಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮಗೂ ಸೀನಿಯರು, ನಮ್ಮ ಅಣ್ಣನ ಬ್ಯಾಚು, ಅವರು ಅವ್ರ ಫ್ರೆಂಡ್ಸು ಅವರೆಲ್ಲ ಬಂದಮೇಲೆ ಗೊತ್ತಾಗಿದ್ದು. ನಿಜ ಹೇಳ್ಬೇಕಂತಂದರೆ ಇದು ಫೇಮಸ್ ಆಗಿದ್ದು ಮೊದಲಿಂದನೂ ಇಲ್ಲಿ ಕೇರಳದಲ್ಲಿ ಫೇಮಸ್ಸು, ಬಟ್ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಬಂದು ಹೋದ್ಮೇಲೆ ಅಂತ ಭಾವಿಸ್ತೀನಿ. ಯಾಕಂದರೆ ಅದಕ್ಕೂ ಮುಂಚೆ ಸ್ವಲ್ಪ ಜನಕ್ಕೆ ಗೊತ್ತಿತ್ತು ಏನೋ, ಅವ್ರು ಬಂದು ಹೋದ್ಮೇಲೆ ಸುಮಾರು ಜನಕ್ಕೆ ಗೊತ್ತಾಗಿದೆ. ನಾನು ಅಪ್ಪು ಅಭಿಮಾನಿ, ಆದರೂ ನಿಜಾಂಶನ ಒಪ್ಕೊಳ್ಳೇಬೇಕು, ಹೌದಲ್ವಾ? ಅದಕ್ಕೆ ಅವ್ರು ಬಂದಮೇಲೆ ಫೇಮಸ್ ಆಗಿದ್ದು, ಅವ್ರು ಬಂದಮೇಲೆ ಅತಿ ಹೆಚ್ಚು ಜನ ಬರೋಕ್ಕೆ ಶುರು ಮಾಡಿದ್ದು ಕರ್ನಾಟಕದಿಂದ. ಇದು ನನಗೆ ಗೊತ್ತಿರೋ ವಿಷಯ, ನನ್ನ ತಿಳಿದ ಮಟ್ಟಿಗೆ. ಓಕೆ ಗೈಸ್, ಹಲೋ, ಎಲ್ಲಿಗೆ ಬಂದಿದ್ದೀವಿ ಮಗನೇ ನಾವು? ಎಲ್ಲರಿಗೂ ಹೇಳ್ಬಿಡಿ, ಎಲ್ಲಿಗೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ?
ಹಾಡು ಗುನುಗು ಈ ಸಮಯ ಹೀಗೆ ಇರಲಿ.